ಕಿಚ್ಚನ ಚಪ್ಪಾಳೆ ಅಂತೂ ಪಡ್ಕೊಳ್ತೀರಾ? ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತಹ ಬೆನ್ನಲ್ಲೇ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್, ಒಂದಷ್ಟು ನೆಗೆಟಿವ್ ಮಾತುಗಳು ಕೂಡ ಕೇಳಿ ಬರುತ್ತದೆ. ಧ್ರುವಂತ್ ಅವರು ಕಿಚ್ಚನ ಚಪ್ಪಾಳೆಗೆ, ಅಶ್ವಿನಿ ಅವರು ಕಿಚ್ಚನ ಚಪ್ಪಾಳೆಗೆ ಅರ್ಹರಲ್ಲ. ಕರೆಕ್ಟ್. ಈಗ ಸೋಷಿಯಲ್ ಮೀಡಿಯಾ ಇದು ಸರ್, ಈಗ ಪ್ಲಾಟ್ಫಾರ್ಮ್ ಇರೋದು. ಆ್ಯಂಡ್ ಪಿ ಆರ್ ಮಾಫಿಯಾ ಈಗ ಆಲ್ರೆಡಿ ಈ ಸೀಸನಲ್ಲಂತೂ ಹೈಯೆಸ್ಟ್ ಪಿ ಆರ್ ಮಾಫಿಯಾ. ನಿಮಗೆ ಏನಾಗುತ್ತೆ ಅಂತಂದರೆ, ನಿಮ್ಮನ್ನು ಬೆಳೆಸೋರ್ದು ಮುಂಚೆ ಏನಾಗ್ತಾಯಿತ್ತು, ಪಿ ಆರ್ಗಳಿದು ನಿಮ್ಮನ್ನು ಬೆಳೆಸ್ತಾ ಇದ್ರು, ಬೇರೆಯವ್ರನ್ನ ಏನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಅವ್ರ ಟ್ಯಾಲೆಂಟಲ್ಲಿ ಬರ್ತಾರೋ ಬಿಡ್ತಾರೋ. ಈಗೇನಾಗಿದೆ, ನಿಮ್ಮನ್ನು ಬೆಳೆಸೋ ಬರದಲ್ಲಿ, ನಿಮ್ಮನ್ನು ಬೆಳೆಸ್ತಾ ಇದ್ದೀವಿ ಅಂತ ಪಬ್ಲಿಸಿಟಿ ತಗೊಳ್ಳೋ ಬರದಲ್ಲಿ, ಇನ್ನೊಬ್ಬರನ್ನ ತುಣಿಯೋ ಬರದಲ್ಲಿ, ಎಲ್ಲ ಅವ್ರು ಬಂದ್ಬಿಡ್ತಾರೆ ಅಂತ ಅವ್ರನ್ನ ತುಣಿಯೋ ಬರದಲ್ಲಿ ಇದೆಲ್ಲ ಆಗುತ್ತೆ. ಆ್ಯಂಡ್ ನಾವೀಗ 10 ವರ್ಷದಿಂದ ಫೀಲ್ಡಲ್ಲಿದ್ದೀವಿ. ನಮಗೆ ಆಗಲಿ ಅಥವಾ ಯಾವುದೋ ಪ್ರಸಿದ್ಧ ಪೊಲಿಟಿಷಿಯನ್ಸ್ಗಳಿಗಾಗಲಿ ಅಥವಾ ನಮ್ಮ ಸೆಲೆಬ್ರಿಟೀಸ್ಗಳಿಗಾಗಲಿ ಇದೇನು ದೊಡ್ಡ ವಿಷಯ ಅಲ್ಲ. ಇದು ದೊಡ್ಡ ವಿಷಯನೇ ಅಲ್ಲ. ಸಿಗ್ಬಾರ್ದು ಏನಾಗುತ್ತೆ, ಆನ್ ಇಯರ್ ಹೋಗಾಗಿದೆ, ಹೇಳೋರು ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ನಮಗೇನು ಸಿಗ್ಬೇಕಾದ ಸಿಕ್ಕಾಗಿದೆ, ನಮಗೇನು ದೊರಕಬೇಕಾಗಿರೋದು, ಯಾವ ಮಾತು ಸಿಗ್ಬೇಕಾದ ಸಿಕ್ಕಾಗಿದೆ. ಜನಗಳು ಹೇಳಿದ್ದಾರೆ, ಚಾನಲಲ್ಲಿ ಕೆಳಗಡೆ ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಎಂಡ್ ಆಫ್ ದ ಡೇ ಚಾನಲ್ ಆಗಲಿ ಎಲ್ಲ ನಾವು ವರ್ಕ್ ಮಾಡೋದು ಜನಗಳಿಗೋಸ್ಕರ. ಅವ್ರ ಖುಷಿನ ಜೈ ಮಹಾಕಾಲ್ ಅಷ್ಟೇ. ಬಟ್ ನಾನೇನು ಹೇಳೋದು ಗೊತ್ತಾ, ಒಂದೊಂದ್ಸರ್ತಿ ಏನಾಗುತ್ತೆ, ಬಿಸ್ನೆಸ್ ಇರುತ್ತೆ, ಟಿ ಆರ್ ಪಿ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಆ ಆ್ಯಂಗಲ್ ಬೇರೆ ಇರುತ್ತೆ. ಕಪ್ಪು ವಿನ್ ಆಗೋದು ಬೇರೆ, ಶೋ ವಿನ್ ಆಗೋದು ಬೇರೆ. ನಾವು ಶೋನ ಗೆದ್ಕೊಂಡು ಬಂದ್ವಿ. ಸೊ ಕಪ್ಪು ನನಗೆ ಗಿಲ್ಲಿ ಅವರು ತುಂಬ ಸಂತೋಷ. ನಮಗಲ್ಲಿ ಒಳಗಡೆ ಗೊತ್ತಾಗಲ್ಲ ಹೇಗೆ ಹೋಗ್ತಾ ಇದೆ. ನಮಗಲ್ಲಿ ಕೋಪ ಬರ್ತಾಯಿತ್ತು, ಅವ್ರು ನಮ್ಮನ್ನು ಕಾಲು ಎಳ್ಕೊಂಡು, ಅವರ ಕಾಮಿಡಿ ಜಾನರ್ ಏನಿದೆ ಕೋಪ ಬರ್ತಾಯಿತ್ತು. ಆದರೆ ಈಗ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಹೊರಗಡೆ ಅದು ತುಂಬ ಎಂಟರ್ಟೈನ್ ಮಾಡಿದೆ ಜನಗಳನ್ನು. ಅವರೊಂದು ದೊಡ್ಡ ಫ್ಯಾನ್ಗಳನ್ನು ಪಡ್ಕೊಂಡಿದ್ದಾರೆ. ಸೊ ನಮಗೆ ಭಾಳ ಖುಷಿ. ಅದನ್ನೆಲ್ಲ ಪಡ್ಕೊಳ್ಳೋದಷ್ಟು ಸುಲಭ ಇಲ್ಲ. ಅವ್ರಿಗಂಥದ್ದು ಸಿಕ್ಕಿದೆ ಫ್ಯಾನ್ ಬೇಸ್. ಅದನ್ನು ಅವರು ಭಾಳ ಜವಾಬ್ದಾರಿಯಿಂದ, ಭಾಳ ಪ್ರೀತಿಯಿಂದ ಅವ್ರನ್ನ ಕಾಪಾಡಿಕೊಳ್ಳಿ, ಒಳ್ಳೊಳ್ಳೆ ಇನ್ನೂ ಪ್ರಾಜೆಕ್ಟ್ಸ್ಗಳು ಕೊಡಲಿ. ಫ್ಯೂಚರಲ್ಲಿ ನಮಗೂ ಆ ಭಾಗ್ಯ ಸಿಗಲಿ ಅಂತ ಅವ್ರದ್ದೆಲ್ಲ ಪ್ರೀತಿ ನಮಗೂ ಸಿಗಲಿ. ನಾವು ಕಲಾ ಸೇವೆ ಮಾಡ್ತಾಯಿದ್ದೀವಿ, ನಮ್ಮ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿ ನಾವು ಏನೋ ಒಂದು ತೋರ್ಸೋಕ್ಕೆ ಅಂತ ಹೊರಟಿದ್ದೀವಿ. ನಮ್ಮ ಕಲಿಕೆ ನಮ್ದು ಏನಿದೆ, ನಮ್ಮನ್ನು ತೋರ್ಸೋಕ್ಕೆ ಅಂತ ಹೊರಟಿದ್ದೀವಿ. ಅದು ಅವ್ರಿಗೇನೆ ಕೊಡೋದು, ಅವ್ರಿಗೇನೆ ಸೇರಬೇಕಾಗಿರೋದು, ನಾವೂ ಸೇರಬೇಕಾಗಿರೋದು ಅವ್ರಿಗೇನೆ. ನಾವು ಬೇರೆ ದೇಶದವರಲ್ಲ, ನಾವು ಕರ್ನಾಟಕದವರೇ, ನಾವು ಅವರ ಮಕ್ಕಳೇನೆ. ಸೊ ಮುಂದಿನ ದಿನಗಳಲ್ಲಿ ಅವ್ರದ್ದೆಲ್ಲ ಆಶೀರ್ವಾದ ನಮಗೂ ಸಿಗಲಿ ಅಂತಲೇ ನಾನು ಕೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.